ಮಾಮ್, ಹೇಳಿ ಏನ್ ವಿಷಯ ಅಂತ. ಅತಿ ನಂಬಿಕೆ, ಅತಿ ಪ್ರೇಮ ಮೋಸ ಮಾಡೋದಿಕ್ಕೆ ದಾರಿ ಮಾಡ್ಕೊಡುತ್ತೆ ಅಂತಾರೆ. ನಿನ್ ವಿಷಯದಲ್ಲೂ ಅದೇ ಆಗಿದೆ ಕಂದ. ನಿನ್ ಹೆಂಡ್ತಿ ಕನ್ಸಲ್ಲೂ ಕೂಡ ಸುಳ್ಳು ಹೇಳಲ್ಲ, ನಿನಗ್ ಮೋಸ ಮಾಡಲ್ಲ ಅಂತ ನೀನು ಗಟ್ಟಿಯಾಗಿ ನಂಬಿದ್ಯಾ. ನಿನ್ ನಂಬಿಕೆನ ಮಿಸ್ಯೂಸ್ ಮಾಡ್ಕೊಂಡು ನಿನ್ ಹೆಂಡ್ತಿ ನಿನ್ನನ್ನ ನಿಜವಾಗ್ಲೂ ಕುರ್ಡ್ನನ್ನಾಗಿ ಮಾಡಿದಾಳೆ ಕಂದ. ಮಾಮ್, ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಸುಮನಾ ಪ್ರೆಗ್ನೆಂಟ್ ಅಲ್ಲ, ಪ್ರೆಗ್ನೆಂಟ್ ಅಲ್ಲ, ಪ್ರೆಗ್ನೆಂಟ್ ಅಲ್ಲ. ಇದೇನತ್ಗೆ ವಿಕ್ರಾಂತಿಂದ ನಾನ್ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಮದ್ವೆ ಮಂಟಪದಲ್ಲಿ ಎಲ್ರು ಮುಂದೆ ಇವಳು ಬಾಯ್ ಬಡ್ಕೊಂಡಿದ್ದಕ್ಕೆ ತಾನೆ ಅವರಿಬ್ಬರಿಗೂ ಮದ್ವೆ ಮಾಡಿಸಿದ್ದು. ಮತ್ತೆ ಸುಮನ ಪ್ರೆಗ್ನೆಂಟ್ ಅಲ್ಲ ಅಂತಿದ್ಯಲ್ಲ. ಅದ್ ಹಾಗಲ್ಲ ಅತ್ತೆ, ಮಂಟಪದಲ್ಲಿ ಎಲ್ರ ಮುಂದೆ ವಿಕ್ರಾಂತ್ ಕೂಡ ಒಪ್ಕೊಂಡ ತಾನೆ. ಅಂದ್ಮೇಲೆ ಸುಮನ ಹೇಳಿದ್ದು ಸುಳ್ಳು ನಾಟಕ ಹೇಗಾಗತ್ತೆ? ಅವನು ಸುಮನನ್ ಕಡೆ ಕಣ್ಣೆತ್ತಿ ಕೂಡ ನೋಡಿಲ್ಲ. ವಿಕ್ರಾಂತ್, ನಿಮ್ಮಮ್ಮ ಹೇಳ್ತಾ ಇರೋದು ನಿಜನಾ? ಕೇಳ್ತಾ ಇದ್ರೆ ಗರ್ಡ್ಗಂಬ ಥರ ಸುಮ್ಮನೆ ನಿಂತಿದ್ಯಲ್ಲ ವಿಕ್ರಾಂತ್. ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಸುಮನ ನಿನ್ ಮೇಲ್ ಮಾಡಿರೋ ಆರೋಪ ನಿಜನಾ ಸುಳ್ಳ? ಸುಳ್ಳು. ಅಯ್ಯೋ 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 ದೇವ್ರೆ, ಎಂಥ ಮೋಸ! ನಮ್ಮ ಮನೆ ಮೇಲೆ, ನನ್ನ ಚಿಕ್ಕಳಿಯನ್ ಮೇಲೆ ಕಣ್ಣು ಹಾಕಿ ಇವಳು ಇಷ್ಟು ದೊಡ್ಡ ನಾಟಕ ಆಡಿದ್ಲ. ಇವಳು ನೋಡಿ ಮಾತಾಡಕ್ ಬರ್ದೇ ಇರೋ ಅಮಾಯಕಳು ಅನ್ಕೊಂಡಿದ್ದೆ. ಅಯ್ಯೋ ದೇವ್ರೇ ದೇವ್ರೇ, ಮನೆನೇ ಮುಳುಗ್ಸೋಷ್ಟು ಕಿಲಾಡಿನ ಇವಳು. ಇಷ್ಟು ದೊಡ್ಡ ಮೋಸಗಾತಿನ! ಛೀ! ದುರಂದರ. ಸುಮನ ನಮ್ ವಿಕ್ರಾಂತನ ಪ್ರೀತಿಸಿದ್ಲು. ತನ್ನಿಂದ ದೂರ ಆಗೋಗ್ತಾನೆ ಅನ್ನೋ ಭಯದಲ್ಲಿ ಏನ್ ಮಾಡ್ಬೇಕು ಅಂತ ಅರ್ಥ ಆಗದೆ ಹೀಗ್ ಮಾಡಿದಾಳೆ. ಅಷ್ಟೇ ಹೊರತು ನೀನ್ ಹೇಳೋ ಹಾಗೆ ಇದ್ರಲ್ಲಿ ಮೋಸ ಅನ್ಯಾಯ ಏನೂ ಇಲ್ಲ. ಪ್ರೀತಿನೂ ಇಲ್ಲ, ಗೀತಿನೂ ಇಲ್ಲ, ಆಸ್ತಿಗೋಸ್ಕರ ಪಕ್ಕ ಪ್ಲಾನ್ ಮಾಡಿದಾಳೆ. ಅತ್ತೆ, ನೀವು ಸುಮ್ಮನಿರಿ. ಮಾಮ್, ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ. ಸುಳ್ಳು ಹೇಳಿದ್ದು ಸುಮನ, ಮತ್ತು ಸುಮನ ತಪ್ಪು ಮಾಡಿದ್ರೆ ನಾನು ನೈನಿನ್ ಬೈಬಾರ್ದು ಅಂತ ನೀವ್ಯಾಕೆ ನನ್ನ ಹತ್ರ ಮಾತು ತಗೊಂಡ್ರಿ? ಸುಮನ ಮಾಡಿರೋ ತಪ್ಪಿಗೆ ನೈನಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಮತ್ತು ನೈನಿ ಮೇಲೆ ನಾನು ಕೋಪ ಮಾಡ್ಕೋಬಾರ್ದು ಅಂತ ನೀವು ಪದೇ ಪದೇ ಯಾಕೆ ಹೇಳ್ತಿದ್ದೀರಾ ಮಾಮ್? ಹೇಳಿ ಮಾಮ್. ಈ ವಿಷಯ ನಿನ್ ಹೆಂಡ್ತಿಗೆ ಯಾವತ್ತೋ ಗೊತ್ತಾಗಿದೆ. ವಿಶಾಲ್, ಆ ಕೋಪನೇ ನಾನು ಬೇಡ ಅಂತಿರೋದು. ನಿನಗ್ ಸಹಿಸೋಕಾಗ್ದಿರೋ ಅಷ್ಟು ನೋವಾಗುತ್ತೆ. ಕನ್ಸಲ್ ಕೂಡ ನಿನ್ ಹೆಂಡ್ತಿ ಸುಳ್ಳು ಹೇಳಲ್ಲ ಅಂತ ಗಟ್ಟಿಯಾಗಿ ನಂಬಿರೋ ನಿನಗೆ
ನಿನ್ ಹೆಂಡತಿ ನಿನ್ ಹತ್ರ ಇಷ್ಟು ದೊಡ್ಡ ಸತ್ಯನ ಮುಚ್ಚಿಟ್ಟು ನಿನಗೂ ನಿನ್ ನಂಬಿಕೆಗೂ ಮೋಸ ಮಾಡಿದಾಳೆ ಅಂತ ಗೊತ್ತಾದಾಗ ನಿನ್ ಮನ್ಸಿಗೆ ಎಷ್ಟು ನೋವಾಗತ್ತೆ, ಎಷ್ಟು ಬೇಸರ ಆಗತ್ತೆ ಅಂತ ನನಗೆ ಅರ್ಥ ಆಗತ್ತೆ ಕಂದ. ಆದ್ರೆ ಇದರಲ್ಲಿ ನೈನಿ ತಪ್ಪೇನಿಲ್ಲ ಕಂದ. ಹೌದು ಕಂದ, ನಿನಗ್ ಸತ್ಯ ಹೇಳ್ದೆ ಮುಚ್ಚಿಟ್ಟಿದ್ದು ನಿನ್ ಹೆಂಡತಿ ಅಲ್ಲ, ತಂಗಿ ಮೇಲಿದ್ದ ಅಕ್ಕನ್ ಪ್ರೀತಿ. ತಂಗಿ ಸಂಸಾರ ಕಾಪಾಡೋಕ್ಕೋಸ್ಕರ, ಸಂತೋಷವಾಗಿಡೋದಿಕ್ಕೋಸ್ಕರ ಯಾವ ಅಕ್ಕ ಆದ್ರೂ ಇದನ್ನೇ ಮಾಡ್ತಿದ್ಲು. ಅದಕ್ಕೆ ಅಲ್ವಾ ಡಾಕ್ಟರ್ ಕಾಲ್ ಹಿಡಿದು ತನ್ನ ತಂಗಿ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯನ ಯಾರಿಗೂ ಹೇಳ್ಬೇಡಿ ಅಂತ ಬೇಡ್ಕೊಂಡಿದ್ದು. ಅವಳ ಸ್ಥಾನದಲ್ಲಿ ನಾನಿದ್ದಿದ್ರು ಹೀಗೆ ಮಾಡ್ತಿದ್ದೆ ಕಂದ. ತಂಗಿ ಮೇಲಿರೋ ಅಕ್ಕನ್ ಪ್ರೀತಿ ಅಕ್ಕರೆ ಅಂದ್ರೆ ಹಾಗೆ ಕಂದ. ಪ್ರೀತಿನೂ ಇಲ್ಲ, ಮಮಕಾರನೂ ಇಲ್ಲ. ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ಈ ಮನೆನ ದೋಚ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಅದಕ್ಕೆ ಇಬ್ರು ಸೇರ್ಕೊಂಡು ಇಷ್ಟು ದೊಡ್ಡ ನಾಟಕ ಆಡಿದ್ದಾರೆ. ಅತ್ಗೆ ಇನ್ನು ಯಾಕೆ ಸುಮ್ಮನೆ ನಿಂತಿದ್ದೀರಾ? ಈ ನಂಬಿಕೆ ದ್ರೋಹಿಗಳಿಗೆ ಒಂದು ಕ್ಷಣನೂ ಈ ಮನೇಲಿರೋ ಯೋಗ್ಯತೆ ಇಲ್ಲ. ಕುತ್ಕೆ ಹಿಡಿದು ಇಬ್ಬರನ್ನೂ ಹೊರಗಾಕಿ. ದುರಂದರ ನಿನ್ಕೋ. ಯಾಕೆ ಸುಮ್ಮನೆ ಇರ್ಬೇಕು ಅತ್ಗೆ? ಇಬ್ಬರದು ಆಡಿದ್ದೆ ಆಟ ಆಗೋಗಿದೆ. ಇವ್ರನ್ನ ನಾವಿನ್ನು ಹೀಗೆ ಬಿಟ್ವಿ ಅನ್ಕೋ, ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ಈ ಮನೆನೇ ಮುಳುಗಿಸ್ಬಿಡ್ತಾರೆ. ದುರಂದರ, ಅರ್ಥ ಇಲ್ದೆ ಮಾತಾಡ್ಬೇಡ. ಮಾತಾಡೋದಕ್ಕೂ ಮುಂಚೆ ಎದುರುಗಡೆ ಯಾರಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಮಾತಾಡ್ಬೇಕು. ನಯನಿ ಮನಸ್ಥಿತಿ ಈ ಮನೆಗೆ ಕೆಟ್ಟ ಹೆಸರು ತರೋ ಮನಸ್ಥಿತಿನ ಹೇಳು. ಅವಳಿಗೆ ಈ ಮನೆಗೋಸ್ಕರ ಬದುಕೋದ್ ಬಿಟ್ಟು ತನಗೋಸ್ಕರ ಬದುಕೋಕ್ ಗೊತ್ತಿಲ್ಲ. ಅಂತ ಹುಡುಗಿ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡೋದಾ? ಇಷ್ಟಪಟ್ಟವನ್ನ ಮದುವೆ ಆಗೋಕ್ಕೋಸ್ಕರ ಸುಮನ ಸುಳ್ಳು ಹೇಳಿದ್ಲು. ತಂಗಿ ಸಂಸಾರನ ಕಾಪಾಡೋದಿಕ್ಕೋಸ್ಕರ ಅಕ್ಕ ಸತ್ಯನ ಮುಚ್ಚಿಟ್ಲು. ಇದರಲ್ಲಿ ತಪ್ಪೇನಿದೆ? ಈಗ ಈ ವಿಷಯದ ಬಗ್ಗೆ ಯಾರೂ ಮಾತಾಡಬೇಡಿ. ವಿಕ್ರಾಂತ್, ನೀನ್ ಯಾವ ತಪ್ಪು ಮಾಡ್ದಿದ್ಮೇಲೆ ಮತ್ತೆಲ್ಲರೂ ಕೂಡ ನಿಂದೆ ತಪ್ಪು ಅಂತಿದ್ದಾಗ ತಪ್ಪಿತಸ್ಥಂತರ ಯಾಕೆ ತಲೆ ತಗ್ಸ್ಕೊಂಡು ನಿಂತಿದ್ದೆ? ನಾನು ಹೊಡೆದ್ರೆ ಯಾಕೋ ತಡ್ಕೊಂಡೆ? ತಾಳಿ ಕಟ್ಟು ಅಂದ್ರೆ ಯಾಕೆ ಕಟ್ಟೆ? ನಾನು ಯಾವ ತಪ್ಪು ಮಾಡಿಲ್ಲ ಅಂತ ನೀನ್ ಎಲ್ರ ಮುಂದೆ ಧೈರ್ಯವಾಗಿ ಯಾಕೋ ಹೇಳಿಲ್ಲ? ಅತ್ತಿಗೆಗೋಸ್ಕರ ಬ್ರೋ. ಹೌದು ಬ್ರೋ, ಮಂಟಪದಲ್ಲಿ ಎಲ್ಲರ ಮುಂದೆ ತನ್ನ ತಂಗಿ ಸುಳ್ಳು ಹೇಳಿದಾಳೆ ಅಂತ ಗೊತ್ತಾದರೆ ಎಲ್ಲರೂ ಅತ್ತಿಗೆನ ಬೈಕೋತಿದ್ರು. ಈಗ ದುರಂದರತೆ ಮಾತಾಡ್ದಂಗೆ ಆಸ್ತಿಗೋಸ್ಕರ ತಂಗಿ ಕೈಯಲ್ಲಿ ಅಕ್ಕನ ಹೀಗೆ ಮಾಡಿಸಿದ್ಲು ಅಂತ ಎಲ್ಲರೂ ಮಾತಾಡ್ಕೋತಿದ್ರು. ದೇವತೆ ಅಂತ ಅತ್ತಿಗೆ ಎಲ್ಲರೂ ಮುಂದೆ ತಲೆ ತಗ್ಗಿಸ್ಬಾರ್ದು ಅಂತ ನನ್ನ ಮೇಲೆ ಆರೋಪ ಬಂದ್ರೂ ನಾನು ಸುಮ್ಮನೆ ಇದ್ದೆ.
ವಿಕ್ರಾಂತ್, ಐ ಆಮ್ ರಿಯಲಿ ವೆರಿ ಸಾರಿ ಕಣೋ. ಅಯ್ಯೋ ಬ್ರೋ, ನೀನು ಯಾಕೆ ನನಗೆ ಸಾರಿ ಹೇಳ್ತಿದ್ಯಾ? ನಾನು ಮನುಷ್ಯರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪು ಮಾಡಿಬಿಟ್ಟೆ ಕಣೋ. ಸಾರಿ ಹೇಳ್ದೆ ಇನ್ನೇನು ಮಾಡಲಿ? ನೋಡ್ಕಂದ, ನಿಜವಾಗ್ಲೂ ಈ ವಿಷಯನ ನಿನ್ನ ಹತ್ರ ಹೇಳ್ಬಾರ್ದು ಅನ್ಕೊಂಡೆ. ಅದು ಅಲ್ಲದೆ ಒಂದು ಸುಳ್ಳಿನ ಸಂಸಾರನ ನಡೆಸ್ತಾ ಇದ್ದೀನಿ ಅಂತ ಸುಮನ ಬೇಜಾರು ಮಾಡ್ಕೊಂಡ್ಲು. ತಾನು ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾದ್ರೆ ಏನಾಗುತ್ತೋ ಅಂತ ಭಯ ಪಡ್ತಿದ್ದಾಳೆ. ಅವಳಲ್ಲಿರೋ ಭಯನ ತೆಗೆದು ನೆಮ್ಮದಿಯಾಗಿರೋ ಥರ ಮಾಡಬೇಕು ಅಂದರೆ ಈ ವಿಷಯ ಎಲ್ರಿಗೂ ತಿಳಿಬೇಕು. ಅದಕ್ಕೆ ಹೇಳ್ದೆ. ಕಂದ, ಗಂಡ ಹೆಂಡತಿ ಮಧ್ಯೆ ಯಾವುದೇ ಮುಚ್ಚುಮರೆ ರಹಸ್ಯ ಇರಬಾರ್ದು ಅಂತಾರೆ. ಮನೆಗೆ ಬುನಾದಿ ಎಷ್ಟು ಮುಖ್ಯನೋ ಗಂಡ ಹೆಂಡತಿ ಮಧ್ಯೆ ನಂಬಿಕೆನೂ ಅಷ್ಟೇ ಮುಖ್ಯ. ತನ್ನ ತಂಗಿ ಸಂಸಾರ ಚೆನ್ನಾಗಿರ್ಬೇಕು ಅಂತ ನಿನ್ನ ಹೆಂಡತಿ ನಿನ್ನ ಹತ್ರ ಸತ್ಯನ ಮುಚ್ಚಿಟ್ಬಿಟ್ಲು. ದಯವಿಟ್ಟು ನೀನು ಈ ವಿಷಯನ ಅರ್ಥ ಮಾಡ್ಕೋ. ಅವಳು ನಿನ್ನ ನಂಬಿಕೆಗೆ ಮೋಸ ಮಾಡಿದ್ಲು ಅನ್ನೋ ನೋವಲ್ಲಿ ನಿಮ್ಮ ಮಧ್ಯೆ ಮನಸ್ತಾಪ ಬರೋದಾಗ್ಲಿ, ನೀವು ದೂರ ಆಗೋದಾಗ್ಲಿ ಆಗ್ಬಾರ್ದು, ಸರಿನಾ? ಛೇ, ಯಜಮಾನ್ರೆ, ಸುಮನ ಬಗ್ಗೆ ನಿಮಗೆ ಹೇಳ್ದೇ ಇರೋದು, ನಿಮ್ಮಿಂದ ಮುಚ್ಚಿಟ್ಟಿದ್ದು ತಪ್ಪೆ. ನನ್ನ ತಪ್ಪನ್ನು ಒಪ್ಕೋತಿದ್ದೇನೆ. ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ. ನನಗೆ ಮನ್ಸಿಲ್ವಾ ನೈನಿ? ಅಯ್ಯೋ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನನಗೆ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋ ಮನ್ಸಿಲ್ವಾ? ಅಥವಾ ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಳೋ ತಾಳ್ಮೆ ನನ್ನಲ್ಲಿ ಇಲ್ವಾ? ಅದು ಹಾಗಲ್ಲ ಯಜಮಾನ್ರೆ. ಸುಮನ ಬಸ್ರಿ ಅಲ್ಲ ಅನ್ನೋ ವಿಷಯ ನನಗೆ ಮೊದಲು ಗೊತ್ತಿರಲಿಲ್ಲ. ಮದುವೆ ಆದ್ಮೇಲೆ ನನಗೆ ಗೊತ್ತಾಗಿತ್ತು. ಮನೇಲಿ ಅಮ್ಮವ್ರಿಗೆಲ್ಲ ಗೊತ್ತಾದ್ರೆ ಅವಳಿಗೆ ಏನಾಗುತ್ತೋ, ಅವಳ ಸಂಸಾರಕ್ಕೆ ಏನಾಗುತ್ತೋ ಅಂತ ತುಂಬಾ ಭಯಪಟ್ಟೆ. ಧೈರ್ಯ ಬರ್ದೆ ನಿಮ್ಮ ಹತ್ರ ಕೂಡ ಹೇಳ್ಕೊಳಕ್ಕಾಗ್ಲಿಲ್ಲ. ಅಷ್ಟೇ ಹೊರತು ನೀವು ಅರ್ಥ ಮಾಡ್ಕೊಳಲ್ಲ ಅಂತಲ್ಲ. ನಿಮ್ಮ ಮನ್ಸು ಬಂಗಾರ ಯಜಮಾನ್ರೆ. ನನ್ನ ನೋವನ್ನ ನಾ ಹೇಳ್ತೇನೆ, ನೀವು ಅರ್ಥ ಮಾಡ್ಕೋತೀರಾ. ಅಂಥದ್ರಲ್ಲಿ ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ಮನ್ಸಿಲ್ಲ ಅಂತ ನಾನು ಅನ್ಕೋತೀನ? ಅದಕ್ಕಿಂತ ಪಾಪ, ಮೂರ್ಖತನ ಇನ್ನೊಂದಿದ್ಯಾ? ನೈನಿ, ನಿನ್ ತಂಗಿ ಸಂಸಾರದ ಬಗ್ಗೆ ಯೋಚನೆ ಮಾಡಿ ನೀನ್ ಮಾಡಿದ್ದು ಒಳ್ಳೆ ಕೆಲ್ಸನೇ. ನಾನು ಇಲ್ಲ ಅಂತ ಹೇಳ್ತಿಲ್ಲ, ತಪ್ಪು ಅಂತಾನೂ ಹೇಳ್ತಿಲ್ಲ. ಆದ್ರೆ ಯಾರೋ ಹೇಳೋವರೆಗೂ ನನಗೆ ಈ ವಿಷಯ ಗೊತ್ತಾಗ್ಲಿಲ್ಲ ನೋಡು. ಅದು ನನ್ನ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ಅದಕ್ಕೆ ನನಗೆ ಬೇಜಾರಾಗ್ತಾ ಇರೋದು. ಹೇಳಿದ್ನಲ್ಲ ಯಜಮಾನ್ರೆ,
ನನಗೆ ಧೈರ್ಯ ಬರಲಿಲ್ಲ ಅಂತ. ಆದರೆ ಇವಾಗ ಧೈರ್ಯವಾಗಿ ನನಗೆಲ್ಲ ವಿಷಯ ಹೇಳ್ತಿದೆಯಲ್ಲ, ಇದೇ ಧೈರ್ಯನ ಅವತ್ತೇ ತೋರಿಸಿ ನನಗೆಲ್ಲ ವಿಷಯ ಹೇಳಿದಿದ್ರೆ ಇವತ್ತು ಇವ್ರು ಎಲ್ಲರ ಮುಂದೆ ಆ ರೀತಿ ತಲೆ ತಗ್ಗಿಸ್ತಿದ್ನ. ಹೇಳ್ನೈನಿ, ನಾನು ಮಾಡಿದ್ದು ತಪ್ಪೆ. ನಿಮ್ಮ ಮನ್ಸಿಗೆ ನೋವು ಕೊಟ್ಟಿದ್ದಕ್ಕೆ ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ. ನೈನಿ, ನಾನು ನಿನ್ನಿಂದ ಕ್ಷಮಾಪಣೆ ಬಯಸ್ತಿಲ್ಲ. ಇಂಥ ಕ್ಷಮಾಪಣೆನ ಹೇಳೋ ಪರಿಸ್ಥಿತಿ ತನ್ಕೋಬೇಡ ಅಂತ ನಾನು ಹೇಳ್ತಿದ್ದೀನಿ. ನಿನ್ನನ್ನು ಯಾರಾದರೂ ಬೈದ್ರೆ ನನ್ನನ್ನು ಬೈದಂಗೆ. ನೋಡಿದೆಯಲ್ಲ, ನನ್ನ ತಮ್ಮನಿಗೆ ನಾನು ಕ್ಷಮಾಪಣೆ ಹೇಳ್ದೆ. ಅದು ಯಾರಿಂದನೋ ಯಾಕೆ ಅಂತ ನಿನಗೆ ಗೊತ್ತಲ್ವಾ? ನೀನು ನಡೆದಿರೋ ವಿಷಯನ ಮೊದಲೇ ನನಗೆ ಹೇಳಿದಿದ್ರೆ ಇಂಥ ಪರಿಸ್ಥಿತಿ ಇವತ್ತು ಬರ್ತಿತ್ತ ಹೇಳು? ಹಾಂ, ಎಲ್ಲದಕ್ಕಿಂತ ನೋವು ಕೊಟ್ಟಿದ್ದ ವಿಷಯ ಏನು ಗೊತ್ತಾ? ನಿನ್ನ ಹೆಂಡತಿ ಕನಸಲ್ಲೂ ಕೂಡ ನಿನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡಲ್ಲ ಅಂತ ನೀನು ತುಂಬ ನಂಬ್ತಿದ್ಯಾ ಮಗನೇ. ಆದರೆ ನಿನ್ನ ಹೆಂಡತಿ ನಿನ್ನ ಹತ್ರ ನಿಜ ಮುಚ್ಚಿಟ್ಟು ನಿನಗೆ ನಿನ್ನ ನಂಬಿಕೆಗೆ ಮೋಸ ಮಾಡಿದಾಳೆ ಅಂತ ಮಾಮ್ ನನ್ನ ಹತ್ರ ಹೇಳಿದಾಗ ನನಗೆ ಆ ಕ್ಷಣ ಅಂತೂ ಪ್ರಾಣನೇ ಹೋದಂಗೆ ಅನ್ಸ್ಬಿಡ್ತು. ಮಾಮ್ ಮಾತಿಗೆ ನಾನು ಏನು ಉತ್ತರ ಕೊಡಬೇಕು ನನಗೇನು ಅರ್ಥ ಆಗದೆ ಹುಚ್ಚಿನ ಥರ ನಿಂತ್ಬಿಟ್ಟೆ. ಇನ್ನೂ ಹೇಳಬೇಕು ಅಂದರೆ ಇನ್ನೂ ನೋವು ತರಿಸಿದ ವಿಷಯ ಏನು ಗೊತ್ತಾ? ಮಾಮ್ ದೃಷ್ಟಿಲಿ ನೀನು ಗಂಡನ ನಂಬಿಕೆಗೆ ಮೋಸ ಮಾಡಿದೀಯ ಅಂತ ಕೆಟ್ಟ ಹೆಸರು ತಂದ್ಕೊಂಡಿರೋದು. ನೀನೇನು, ನೀನು ಒಳ್ಳೆತನ ಏನು ಅಂತ ಬರೀ ನನಗೆ ಅಲ್ಲ, ಮಾಮ್ಗೂ ಚೆನ್ನಾಗಿ ಗೊತ್ತು. ಯಾವುದೇ ಕಾರಣಕ್ಕೂ ನೀನು ತಪ್ಪು ಮಾಡಲ್ಲ, ಯಾರಿಗೂ ಕೆಟ್ಟದ್ದು ಬಯಸಲ್ಲ ಅನ್ನೋದು ಗೊತ್ತು. ಅಮ್ಮನ ದೃಷ್ಟಿಲಿ ಅಷ್ಟು ಒಳ್ಳೆ ಹೆಸರಿಟ್ಕೊಂಡಿರೋ ನೀನು ಈ ರೀತಿ ಕೆಟ್ಟ ಹೆಸರನ್ನ ಯಾಕೆ ತಂದ್ಕೊಂಡೆ? ನಾಳೆ ಯಾವತ್ತಾದರೂ ಯಾವುದಾದ್ರೂ ಸಂದರ್ಭ ಬಂದಾಗ ನೀನು ನಾನು ಮಾಮ್ ಹತ್ರ ಹೋದಾಗ ಆಗಲೇ ನಿನ್ನ ಬಗ್ಗೆ ಮಾಮ್ ಮಾತಾಡಿದ ಮಾತುಗಳೇ ನನಗೆ ನೆನಪಿಗೆ ಬರುತ್ತೆ. ಆಗ ಮಾಮ್ ಕಣ್ಣಲ್ಲಿ ನಾನು ಕಣ್ಣಿಟ್ಟು ಮಾತಾಡೋಕ್ಕಾಗುತ್ತಾ? ಸೊಸೆಯಾಗಿ ನಿನ್ನ ಕೈಲೂ ಮಾತಾಡೋಕ್ಕಾಗಲ್ಲ. ನಿನ್ನ ಗಂಡನ್ನು ಕೂಡ ಮಾಮ್ ಮುಂದೆ ಸಣ್ಣವನ್ ಮಾಡಿದೆ. ನೈನಿ, ಇದಕ್ಕೂ ಮೊದಲು ನೀನೊಂದು ಮಾತು ಹೇಳಿದೆ. ಗಂಡ ಹೆಂಡ್ತೀರಂದ್ರೆ ಒಬ್ಬರಿಗೋಸ್ಕರ ಒಬ್ಬರು ಬದುಕೋದು ಅಂತ. ಒಬ್ಬರಿಗೋಸ್ಕರ ಒಬ್ಬರು ಬದುಕೋದು ಮಾತ್ರ ಅಲ್ಲ ನೈನಿ, ಒಂದೇ ಮಾತಲ್ಲಿ ಒಂದೇ ಮನಸ್ಸಿಂದ ಬದುಕೋದು. ಆದರೆ ನಿನ್ನ ಮನಸ್ಸಲ್ಲಿರೋ ವಿಷಯಗಳು ನನಗೆ ಗೊತ್ತಿಲ್ಲದೆ ಹೋದರೆ, ನೀನು ನನಗೆ ಹೇಳದೇ ಇದ್ರೆ ನಾವಿಬ್ರು ಒಂದೇ ಮಾತಿಂದ ಒಂದೇ ಮನಸ್ಸಿಂದ ಹೇಗೆ ಬದುಕೋದಕ್ಕೆ ಸಾಧ್ಯ ಹೇಳು? ಮಾಮ್ ಆಗಲೇ ಯಾಕೆ ಹಾಗೆ ಮಾತಾಡ್ತಿದ್ದಾರೆ ಅನ್ಕೊಂಡೆ, ಆದರೆ ಈಗ ಅರ್ಥ ಆಗ್ತಿದೆ. ನಾನು ಕನ್ಸು ಮನಸ್ಸಲ್ಲೂ ನೀನು ನನ್ನಿಂದ ವಿಷಯಗಳನ್ನು ಮುಚ್ಚಿಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ತಪ್ಪು ಮಾಡಿಬಿಟ್ಟೆ. ಇನ್ಮೇಲಾದರೂ ನೀನು ಅರ್ಥ ಮಾಡಿಕೊಂಡು ಎಲ್ಲ ಹೇಳ್ತೀಯ ಅಂದ್ಕೊಂಡಿದ್ದೀನಿ. ಮುಂದೆ ಇನ್ಯಾವತ್ತಾದರೂ ಒಂದಿನ ಈ ರೀತಿ ತಲೆ ತಗ್ಸೋ ದಿನ ಅಂತೂ ಬರಬಾರ್ದು ಅಂತ ಬಯಸ್ತಾ ಇದ್ದೀನಿ ನೈನಿ. ಇನ್ಯಾವತ್ತೂ ಹೀಗೆ ಮಾಡಕ್ಕೆ ಹೋಗ್ಬೇಡ ಪ್ಲೀಸ್. ನಿನ್ನ ಹೆಂಡತಿ ನಿನ್ನ ನಂಬಿಕೆಗೆ ಮೋಸ ಮಾಡಿದಾಳೆ ಅಂತ ಮಾಮ್ ಇನ್ಯಾವತ್ತಾದರೂ ಹೇಳಿದ್ರೆ ನನ್ನ ಕೈಲಂತೂ ಸಹಿಸ್ಕೊಳಕ್ಕಾಗಲ್ಲ. ಗಂಡನಾಗಿ ನಾನು ಸೋತಂಗೆ, ಪ್ರಾಣ ಇದ್ರೂ ನಾನು ಸತ್ತಂಗೆ. ನೋಡ್ದೆ ಅಲ್ವಾ, ಒಂದು ಸುಳ್ಳು ಸೃಷ್ಟಿ ಮಾಡೋ ಪರಿಸ್ಥಿತಿ ಪರಿಣಾಮ ಹೇಗಿರುತ್ತೆ ಅಂತ.